ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು. ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ಅಮ್ಮನವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾಯಿದೆ. ಸೊ ನೋಡ್ಬೋದು ನಮಗೆ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದಾರೆ ಅಂತ. ಅವಳಿಗೆ ಹೊರಗಡೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಖುಷಿ. ಅವಳಿಗೆ ಬಸ್ಸಲ್ಲಿ ಹೋಗೋದಂದರೆ ಇನ್ನೂ ಇಷ್ಟ. ಬಟ್ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನೇನು ಟೆಂಪಲ್ ಹತ್ರ ಸೊ ಹಾಗೆ ಆಟೋ ಹಿಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಕೆಳಗಡೆ ನಿಂತ್ಕೊಂಡ್ವಿ. ನಮ್ಮ ಸಿಸ್ಟರ್ ದುಡ್ಡು ಕೊಡ್ತಾ ಇದ್ಲು, ಸೊ ಅದಕ್ಕೆ ನಿಂತ್ಕೊಂಡಿದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಟೆಂಪಲ್ಗೆ. ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಒಳಗಡೆ ಹೋಗ್ತಿದ್ದಾನೆ ಎಂಟ್ರೆನ್ಸಲ್ಲೇ ಶೋ ಯಾವುದೋ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಉದಯ ಟಿವಿದಂತೆ ಫಸ್ಟ್ ಡೇ ಶೂಟ್ ಅಂತೆ. ಸೊ ಅದು ನೋಡಿಕೊಂಡು ಹಾಗೆ ಒಳಗಡೆ ಹೋಗೋಣ ಅಂತ ಒಳಗಡೆ ಬಂದ್ವಿ. ದೇವಸ್ಥಾನ ಒಳಗಡೆ ನನ್ನ ಮಗಳು ದೇವ್ರನ್ನ ನೋಡಿದ ತಕ್ಷಣವೇ ಕೈ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೊರಗಡೆ ಎಲ್ಲ ಅಮ್ಮನವ್ರ ಅಲಂಕಾರ ಮಾಡಿಬಿಟ್ಟು ಕೂರಿಸಿದ್ರು. ಸೊ ಹಾಗೆ ನೋಡ್ತಾ ಒಳಗಡೆ ಹೋದ್ವಿ. ಬನ್ನಿ ಒಳಗಡೆ ಹೋಗೋಣ. ಬಂಡೆಯಲ್ಲಿ ಅಮ್ಮನವ್ರ ವಿಗ್ರಹ ಮೂಡಿರೋದು ಇಲ್ಲೇ. ಸೊ ಈ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಮ್ಮನವ್ರ ನೀರು ಹಾಕಿಸ್ಕೊಂಬರೋಣ. ಅದು ಎಲ್ಲರಿಗೂ ಸಿಗಲ್ಲ. ಟೈಮಿಂಗ್ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಅಮ್ಮನವ್ರ ನೀರು ಹಾಕೋದು ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ. ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ ದೇವಿ ಅಲಂಕಾರ ಮಾಡಿರ್ತಾರೆ ಅಷ್ಟೇ, ನೀರೆಲ್ಲ ಹಾಕೋಲ್ಲ. ಎಲ್ಲರೂ ತುಂಬ ಜನ ಬರ್ತಾರೆ ಅಮ್ಮನವ್ರ ನೀರು ಹಾಕಿಸ್ಕೋಬೇಕು ಅಂತಾನೆ, ಬಟ್ ಸಿಗಲ್ಲ ಬಂದವ್ರಿಗೆಲ್ಲ. 1 ಗಂಟೆ ತನಕ ಮಾತ್ರ ಇರೋದ್ರಿಂದ 1 ಗಂಟೆ ಮೇಲೆ ಬಂದವ್ರಿಗೆ ಸಿಗೋಂಗಿಲ್ಲ. ನಾವು ಅಷ್ಟು ಹೊರಗಡೆನೇ ಬಂದ್ವಿ. ಸೊ ಮುಗಿಸ್ಕೊಂಡು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಸೊ ನನ್ನ ಮಗಳಿಗೆ ದೃಷ್ಟಿ ತೆಗ್ಸೋಣ ಅಂತ ದೃಷ್ಟಿ ತೆಗ್ಸೋಕ್ಕೆ ಅಂತ ಹೋದ್ವಿ. ಬಟ್ 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ದೃಷ್ಟಿ ತೆಗಿಯಲ್ವಂತೆ. ಸೊ ಅದಕ್ಕೆ ನಾನು ನಮ್ಮ ಸಿಸ್ಟರು ತೆಗೆಸ್ಕೊಂಡು ದೃಷ್ಟಿನ ಅಮ್ಮನವ್ರ. ಸೊ ಹೊರಗಡೆ ಎಲ್ಲ ಅಮ್ಮನವರ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳೆಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಕೈ ಮುಗಿತಾ ಇದ್ಲು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಧ್ವಜದ ಕಂಬದ ಹತ್ರ ಬಂದ್ವಿ. ಸೊ ಅಲ್ಲಿ ಬಂದುಬಿಟ್ಟು ಅದು ಧ್ವಜದ ಕಂಬದ ಸ್ಪೆಷಾಲಿಟಿ ಏನು ಅಂದರೆ, ಈ ಧ್ವಜದ ಕಂಬದ ಮೇಲೆ ಕೈ ಇಟ್ಟು ನಮ್ಮ ಮನಸ್ಸಲ್ಲಿರೋದು ಏನಾದರೂ ಬೇಡ್ಕೊಂಡ್ರೆ ನೆರವೇರಂಗಿದ್ರೆ ಫುಲ್ ಕೈ 2 ಮುಂದೆ ಟಚ್ ಆಗುತ್ತಂತೆ. ಇಲ್ಲ ಅಂದರೆ ಕೈ ಮೂವ್ ಆಗೋಲ್ಲ, ಹಾಗೆ ಅಲ್ಲೇ ಇರುತ್ತಂತೆ. ಸೊ ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗೂ ಆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನೀವು ಯಾರಾದರೂ ಈ ಕಡೆ ಬಂದರೆ ಪಕ್ಕ ಒಂದು ಸಾರಿ ಟ್ರೈ ಮಾಡಿ. ಆಲ್ರೆಡಿ ಯಾರಿಗಾದರೂ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ನನ್ನ ಮಗಳು ಪ್ರಸಾದ ತಿಂತಾ ಇದ್ಲು, ನನಗೆ ಕೊಡಲೇ ಇಲ್ಲ. ಫುಲ್ಲ ಎಲ್ಲ ಅವಳೇ ತಿಂದಳು. ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಬಂದು ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಅಂತ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾಯಿದ್ವಿ. ನನ್ನ ಮಗಳು ಆಟೋ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಟ್ಲು. ಅವಳಿಗೆ ಫುಲ್ ನಿದ್ದೆ, ಮಲ್ಕೊಂಡ್ಬಿಟ್ಲು. ಆಮೇಲೆ ಹೋದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ.
ಆಟೋದಲ್ಲಿ ಬೇಡ ಬಸ್ಸಿಗೆ ಹೋಗೋಣ ಅಂತ ಬಸ್ಸಿಗೆ ಬುಕ್ ಮಾಡ್ತಾ ಇದ್ವಿ. ಮಗಳಿಗೆ ಹೋಗೋವರು ಬಸ್ನೆಲ್ಲ ತೋರಿಸ್ತಾ ಇದ್ಲು, ಬಸ್ಸಿಗೆ ಹೋಗೋಣವಾ ಹತ್ತಣವಾ ಅಂತ. ಬಟ್ ನಮ್ಮ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕಲ್ವ, ಅದಕ್ಕೆ ವೆಯ್ಟ್ ಮಾಡಿದ್ವಿ. ಬಸ್ ಬಂತು, ಬಸ್ಸಲ್ಲಿ ಹತ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಇವತ್ತಿನ ಬ್ಲಾಗ್